ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲವನ್ನ ಎಬ್ಬಿಸಿದ ಹನಿ ಟ್ರ್ಯಾಪ್ ವಿಚಾರವಾಗಿ ಈಗ ಬಿಗ್ ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ, ಮಹತ್ವದ ತಿರುವನ್ನ ಪಡೆದುಕೊಂಡಿದೆ. ನೋಡಿ, ಸೆಷನ್ ಅಲ್ಲಿ ರಾಜಣ್ಣ ಅವರು ಆಕ್ರೋಶಭರಿತವಾಗಿ ಹನಿ ಟ್ರ್ಯಾಪ್ಗೆ ನಮ್ಮನ್ನ ತಗಲಾಕಿಸುವಂತ ಕೆಲಸಗಳಾಗಿತ್ತು ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ದಾಖಲೆಗಳಿದೆ, ದಾಖಲೆ ಸಮೇತ ದೂರು ಕೊಡ್ತೀನಿ ಎಂದಿದ್ರು. ಅದಾದ ಬಳಿಕ ಹೋಮ್ ಮಿನಿಸ್ಟರ್ಗೆ ದೂರನ್ನ ಕೊಡ್ತೀವಿ ಅಂದ್ರು. ಅದೇ ರೀತಿಯಾಗಿ ಇವತ್ತು ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮಿನಿಸ್ಟರ್ ರಾಜಣ್ಣ ಅವರು ಭೇಟಿ ಮಾಡಿದ್ರು. ಆ ಬಳಿಕ ಪತ್ರಿಕಾಗೋಷ್ಠಿ ನಡೆಸಿ ಸ್ಪೀಕರ್ ಅವರ ವಿವೇಚನೆಗೆ ಬಿಟ್ಟಿದ್ದು ಅಂತೇಳಿ ಈಗ ಹನಿ ಟ್ರಾಪ್ ನ ಒಂದು ಚೆಂಡು ಸ್ಪೀಕರ್ ಅಂಗಳಕ್ಕೆ ತಲುಪಿದೆ. ಯಾವ ರೀತಿ ತನಿಖೆ ಆಗಬೇಕು ಅಂತೇಳಿ ಚರ್ಚೆಯನ್ನ ಮಾಡ್ತೀವಿ. ನನಗೆ ದೂರು ಕೊಡಲು ಬರಲ್ಲ, ಠಾಣೆಗೆ ದೂರು ಕೊಡಬೇಕು. ಈಗ ಹೇಳೋ ಮೂಲಕ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೈಲೆಂಟ್ ಆಗಿದ್ದಾರೆ. ಸ್ಪೀಕರ್ ಅಂಗಳದಲ್ಲಿದೆ ಈಗ ಹನಿ ಟ್ರಾಪ್ ತನಿಖೆಯ ಚೆಂಡು, ಅವರು ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಚಾರವನ್ನ ಪ್ರಸ್ತಾಪ ಮಾಡಿ ಸೈಲೆಂಟ್ ಆದರು. ಇದು ನನಗೆ ದೂರನ್ನ ಕೊಡೋದಕ್ಕೆ ಬರೋದಿಲ್ಲ, ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಬೇಕು, ಅಲ್ಲಿ ತನಿಖೆ ಆಗಬೇಕು. ಹಾಗಾಗಿ ಇದನ್ನ ಸ್ಪೀಕರ್ಗೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳೋ ಮೂಲಕ ಕೈ ಚೆಲ್ಲಿದ್ದಾರೆ. ಯಾವಾಗ ಪರಮೇಶ್ವರ್ ಅವರು ಕೈ ಚೆಲ್ಲಿದ್ರು, ಈಗ ರಾಜಣ್ಣ ಅವರು ಫುಲ್ ಸೈಲೆಂಟ್ ಆಗೋದ್ರು. ನೋಡಿ, ಸಾಮಾನ್ಯವಾಗಿ ಇಂಥ ಒಂದು ಪ್ರಕರಣಗಳಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ, ನೋಡಿ, ಸಾಮಾನ್ಯವಾಗಿ ಒಂದು ಹನಿ ಟ್ರಾಪ್ ಯಾರಾದ್ರೂ ಒಳಗಾಗಿದ್ದಾರೆ ಅಂತಂದ್ರೆ, ಹನಿ ಟ್ರಾಪ್ ಯಾವಾಗ ಆಗುತ್ತೆ, ಯಾವುದೋ ಒಂದು ಹುಡುಗನ ಜೊತೆಯಲ್ಲಿ ಇರುವಂತಹ ಒಂದು ವಿಡಿಯೋವನ್ನ ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡೋದಕ್ಕೆ ಅಂತೇಳಿ ತಂತ್ರಗಾರಿಕೆಯನ್ನ ಮಾಡಿದಾಗ ಆ ವ್ಯಕ್ತಿ ಹೋಗಿ, ಯಾರು ಹನಿ ಟ್ರಾಪ್ ಅಲ್ಲಿ ಸಿಕ್ಕಾಕೊಂಡಿದ್ರು ಅವ್ರು ಹೋಗಿ ಸಂಬಂಧಪಟ್ಟಂತ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡಬೇಕು. ದೂರು ಕೊಡ್ತಾ ಇದ್ದಂತೆ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ಯಾರೆಲ್ಲ ಇಲ್ಲಿ ಹನಿ ಟ್ರಾಪ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ರು ಅವರೆಲ್ಲರನ್ನು ಕೂಡ ಕರ್ಕೊಂಡ್ಬಂದು ವಿಚಾರಣೆಗೊಳಪಡಿಸ್ತಾರೆ. ವಿಚಾರಣೆಗೊಳಪಡಿಸಿದ ಬಳಿಕ ಯಾರು ದೂರನ್ನ ಕೊಟ್ಟಿರ್ತಾರಲ್ಲ ಅವ್ರ ಹತ್ರ ಕೂಡ ಹೇಳಿಕೆಯನ್ನ ಪಡ್ಕೊಳ್ತಾರೆ, ಸ್ವಇಚ್ಛೆ ಹೇಳಿಕೆಯನ್ನ ಪಡೆದುಕೊಳ್ತಾರೆ. ಅದಾದ ಬಳಿಕ 161 ಸ್ಟೇಟ್ಮೆಂಟ್ ಪಡ್ಕೊಳ್ತಾರೆ ಸ್ಟೇಷನ್ ಅಲ್ಲಿ. ಆ ಹೇಳಿಕೆಯನ್ನ ಆಧರಿಸಿ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಇವ್ರು ಹೇಳಿಕೆಯನ್ನ ಕೊಡಬೇಕಾದ್ರೆ ಇವ್ರ ಹತ್ರ ಏನೆಲ್ಲ ದಾಖಲೆಗಳಿರುತ್ತೆ ಆ ಎಲ್ಲಾ ದಾಖಲೆಗಳನ್ನ ಕೂಡ ಪೊಲೀಸರು ಕೊಡಬೇಕು. ಆದ್ರೆ ಇಲ್ಲಿ ಇದಾಗ್ತಾ ಇಲ್ಲ. ಹನಿ ಟ್ರಾಪ್ ಮಾಡ್ತಿದ್ದಾರೆ, ಹನಿ ಟ್ರಾಪ್ ಮಾಡೋದಕ್ಕೆ ಯತ್ನ ಪಟ್ರು ಅಂತ ಹೇಳುತ್ತಾ ಸೆಷನ್ ಅಲ್ಲಿ ಆಕ್ರೋಶ ಭರಿತರಾಗಿದ್ದಂತ ಕೆ.ಎನ್. ರಾಜಣ್ಣ ಅವರು ಆ ಬಳಿಕ ನಾವು ಸಿಎಂ ಹೇಳಿದ್ದಕ್ಕೆ ನಾವು ಸೆಷನ್ ಅಲ್ಲಿ ಪ್ರಸ್ತಾಪ ಮಾಡಿದ್ದು ಅಂತ ಹೇಳಿದ್ರು. ಅದಾದ ಬಳಿಕ ನಾವು ಹೋಮ್ ಮಿನಿಸ್ಟರ್ ಅನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿದ್ರು. ಡಿಜಿ ಅಂಡ್ ಐಜಿಪಿಗೆ ದೂರನ್ನ ಕೊಡ್ತೀವಿ ಅಂತಂದ್ರು. ಅದಾದ ಬಳಿಕ ಮತ್ತೆ ಹೋಮ್ ಮಿನಿಸ್ಟರ್ ಬಳಿ ಹೋಗ್ತೀವಿ, ಹೋಮ್ ಮಿನಿಸ್ಟರ್ಗೆ ನಾನೇ 3 ಪೇಜ್ ಅನ್ನ ಬರೆದಿದ್ದೀನಿ, ಕಂಪ್ಲೇಂಟ್ ಕಾಪಿಯನ್ನ ತಗೊಂಡೋಗಿ ಕೊಡ್ತೀನಿ ಅಂತಂದ್ರು. ಹೋಮ್ ಮಿನಿಸ್ಟರ್ ತಗೊಂಡೋಗಿ ಕೊಟ್ರು. ಅಲ್ಲಿಗೆ ನಾವೆಲ್ಲ ಅಂದ್ಕೊಂಡಿದ್ದೇನು, ಹೋಮ್ ಮಿನಿಸ್ಟರ್ ಎಲ್ಲೋ ಒಂದ್ ಕಡೆ ಸಿಐಡಿಗೋ ಅಥವಾ ಕಮಿಷನರ್ಗೋ ಯಾರಿಗೋ ಒಬ್ಬರಿಗೆ ಸೂಚನೆ ಕೊಡ್ತಾರೆ, ಅಥವಾ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಿಗೋ ಒಂದು ಸೂಚನೆ ಕೊಡ್ತಾರೆ, ಈ ತರ ಬಂದಿದೆ ನೀವು ಪ್ರಕರಣವನ್ನ ದಾಖಲು ಮಾಡ್ಕೊಳ್ಳಿಕ್ ಹೇಳಿ ಅಂತೇಳಿ ಅವ್ರಿಗೆ ಸೂಚನೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಇಲ್ಲಿ ಆಗಿದ್ದೇ ಬೇರೆ. ಇಲ್ಲಿ ನನಗೆ ದೂರು ಕೊಡೋದಕ್ಕೆ ಬರೋದಿಲ್ಲ, ಇವರು ಠಾಣೆಗೆ ದೂರು ಕೊಡಬೇಕು. ಹಾಗಾಗಿ ಸ್ಪೀಕರ್ ಅವರು ನಿರ್ಧಾರವನ್ನ ಮಾಡ್ತಾರೆ ಅಂತೇಳಿ ಅವರ ಅಂಗಳಕ್ಕೆ ಬಂದಿದ್ದ ಚೆಂಡನ್ನ ಹಾಗೆ ಸ್ಪೀಕರ್ ಅಂಗಳಕ್ಕೆ ತಳ್ಳಿದ್ದಾರೆ. ಈಗ ಸ್ಪೀಕರ್ ಕೋರ್ಟ್ ಅಲ್ಲಿದೆ ಈ ಹನಿ ಟ್ರಾಪ್ ವಿಚಾರವಾಗಿ ಚೆಂಡು. ಅಲ್ಲೇನಾಗುತ್ತೋ ಗೊತ್ತಿಲ್ಲ, ಇದು ಇನ್ನು ಎಷ್ಟು ದಿನ ಎಳ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಹನಿ ಟ್ರಾಪ್ ಯತ್ನ ಆಗಿದೆ ಅಂತ ಅಷ್ಟೇ ಹೇಳಿರೋದು. ಇಲ್ಲಿ ದೂರನ್ನ ಕೊಡಬೇಕು, ದೂರನ್ನ ಕೂಡ ಕೊಟ್ಟಿಲ್ಲ. ಹೋಮ್ ಮಿನಿಸ್ಟರ್ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ರು. ಈಗ ಸ್ಪೀಕರ್ಗೆ ಹೋಗಿ ಅವರ ಗಮನಕ್ಕೆ ತರ್ತಾರೆ. ಸ್ಪೀಕರ್ ಯಾವ ರೀತಿಯಾದಂತ ಒಂದು ಕ್ರಮಕ್ಕೆ ಸೂಚನೆ ಕೊಡ್ತಾರೆ ಅನ್ನೋದ್ರ ಮೇಲೆ ಈಗ ಬಹಳ ಕುತೂಹಲ ಕೇಳಿಸಿದೆ. ಸರ್, ಯಾರ ಮೇಲಾರು ಅಲಿಗೇಷನ್ ಮಾಡಿದಾರಾ ಅಥವಾ ಏನು ಅಪರಿಚಿತರು ಅಂತ ಏನಂತೆ ಸರ್? ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ರಾಜಣ್ಣ ಅವರು ನಾನು ಅದನ್ನ ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ. ಸಾರ್ವಜನಿಕವಾಗಿ ಅದನ್ನ ಡಿಸ್ಕ್ಲೋಸ್ ಮಾಡಕ್ ಆಗೋದಿಲ್ಲ.
ನಾನು ಹೇಳಿದ್ನಲ್ಲ, ನಾನು ಅದನ್ನ ಯಾವುದನ್ನು ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಸರ್ ಯಾರ ಮೇಲಾರು ಅಲಿಗೇಷನ್ ಮಾಡಿದಾರಾ ಅಥವಾ ಯಾವುದೇ ರೀತಿಯ ಮನವಿಯನ್ನ, ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅವರು ಕೆಲಸದ ಪೂರ್ವ ನಿಯೋಜಿತ ಕೆಲಸಗಳ ಮಧ್ಯೆ ಅವರು ಯಾವುದೇ ರೀತಿಯ ರೆಪ್ರೆಸೆಂಟೇಷನ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಅವರು ನನಗೆ ಮನವಿಯನ್ನ ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದಂತೆ ಅವರು ಮನವಿಯನ್ನ ಕೊಟ್ಟಿದ್ದಾರೆ. ಈ ಮನವಿಯನ್ನ ನಾನು ಸ್ವೀಕಾರ ಮಾಡಿದ್ದೇನೆ ಮತ್ತು ಇದಕ್ಕೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕು ಅನ್ನೋದರ ಬಗ್ಗೆ ತೀರ್ಮಾನವನ್ನ ಮಾಡ್ತೇವೆ. ಯಾವ ಹಂತದಲ್ಲಿ ತನಿಖೆ ಆಗಬೇಕು. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈಗ ಹೋಮ್ ಮಿನಿಸ್ಟರ್ ಅಂಗಳಕ್ಕೆ ತಲುಪಿದಂತ ಚೆಂಡನ್ನ ಹಾಗೆ ಪಾಸ್ ಮಾಡಿದ್ದಾರೆ ಸ್ಪೀಕರ್ ಅಂಗಳಕ್ಕೆ. ಏನಾಗುತ್ತೆ ಮುಂದೆ? ನಾಗೇಂದ್ರ ಬಾಬು, ಇಲ್ಲಿ ಒಂದು ಅಂಶ ನಾವು ಗಮನಿಸಬೇಕಾಗಿರೋದು, ಇಬ್ರು ಸಚಿವರು ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಪದವನ್ನು ಬಳಸಿದ್ದಾರೆ. ಅಂದ್ರೆ ದೂರು ಅನ್ನೋ ಪದದ ಬದಲಾಗಿ ಮನವಿ ಅಂತ ಕೊಟ್ಟಿದ್ದಾರೆ. ರೀಸನ್ ಏನು ಅಂತ ನೋಡಿದಾಗ, ಅಸೆಂಬ್ಲಿ ಒಳಗಡೆ ನಡೆದಿರೋದ್ರಿಂದ ಇದನ್ನ ಸ್ಪೀಕರ್ ಅವರು ಗವರ್ಮೆಂಟ್ಗೆ ಡೈರೆಕ್ಟ್ ಮಾಡಬೇಕು, ಅದಾದ ನಂತರ ನಾನು ಅದನ್ನ ದೂರಾಗಿ ಪರಿಗಣಿಸ್ಕೋಬಹುದು ಅನ್ನೋದನ್ನ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಹೇಳಿರುವಂತದ್ದು. ಅವರು ಕ್ಲೇಮ್ ಮಾಡಿರೋದೇನು, ರಾಜಣ್ಣನವರಿಗೆ ಈ ರೀತಿ ಸಮಸ್ಯೆ ಆಗಿತ್ತು, ಅವರು ಅಸೆಂಬ್ಲಿಯಲ್ಲಿ ರೇಸ್ ಮಾಡಿದ್ರು, ಆ ಒಂದು ವಿಚಾರವನ್ನ ನನಗೆ ಮನವಿಯನ್ನ ಕೊಟ್ಟಿದ್ದಾರೆ, ಇದನ್ನ ನಾನು ದೂರಾಗಿ ಸ್ವೀಕಾರ ಮಾಡೋದಕ್ಕೆ ಬರೋದಿಲ್ಲ. ಈ ಘಟನೆ ನಡೆದ ಸ್ಥಳದಲ್ಲೇ ಅವರು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡಬೇಕು ಅನ್ನೋದು ಒಂದು ಪಾಯಿಂಟ್ ನಾವು ಗಮನದಲ್ಲಿಟ್ಕೊಬೇಕಾಗುತ್ತೆ. ಎರಡನೇ ಪಾಯಿಂಟ್, ಇದನ್ನ ಸುವಮೋಟೋ ಮಾಡ್ಕೊಬಹುದಾ ಇಲ್ವಾ ಅಂತ ಕೇಳಿದಂತ ಸಂದರ್ಭದಲ್ಲಿ ಇದು ಕಾನೂನಾತ್ಮಕವಾಗಿ ನಾವು ಸುವಮೋಟೋ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತ ಕಾನೂನನ್ನ ಸರಿಯಾಗಿ ಹೇಳಿರುವಂತದ್ದು. ಮೂರನೇ ಪಾಯಿಂಟ್ ಏನು, ರಿಪಬ್ಲಿಕ್ ನ್ಯೂಸ್ ಜೊತೆ ಮಾತನಾಡ್ತಿದ್ದ ಸಂದರ್ಭದಲ್ಲಿ ರಾಜೇಂದ್ರ ಅವರು ಏನ್ ಕ್ಲೇಮ್ ಮಾಡಿದ್ರು, ನಾನು ನಮ್ಮ ತಂದೆ ಸಿಎಂ ಹಾಗೂ ಗೃಹ ಸಚಿವರಿಗೆ ಈ ಒಂದು ಮಾತನ್ನ ಮೊದಲೇ ತಿಳಿಸಿದ್ವಿ, ಅವರ ಸೂಚನೆ ಅವರ ಗೈಡೆನ್ಸ್ ನಂತರ ಅಸೆಂಬ್ಲಿಯಲ್ಲಿ ಮಾತನಾಡಿದ್ದು ಅಂತ ಹೇಳಿದ್ರು. ಆ ಒಂದು ಪ್ರಶ್ನೆಯನ್ನ ಕೇಳಿದಾಗ, ಇಲ್ಲ ನಾವು ಭೇಟಿನೇ ಆಗಿಲ್ಲ, ನನಗೆ ಯಾರು ಇದ್ರ ಬಗ್ಗೆ ತಿಳಿಸಿಲ್ಲ, ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಗೃಹ ಸಚಿವರು ಹೇಳಿರುವಂತದ್ದು. ಇದಕ್ಕೆ ರಾಜಣ್ಣ ಕೂಡ ಸಮ್ಮತಿ ಸೂಚಿಸ್ತಾರೆ, ಹೌದು ನಾವು ಯಾರನ್ನು ಭೇಟಿ ಮಾಡಿಲ್ಲ ಅಂತ ಹೇಳ್ತಾರೆ. ಇಲ್ಲಿಗೆ ಮತ್ತೊಂದು ಗೊಂದಲ ಮೂಡ್ತಾ ಇರುವಂತದ್ದು, ರಾಜೇಂದ್ರ ಅವರು ಆ ರೀತಿ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟರು, ಪ್ರಾಬಬ್ಲಿ ಅವ್ರಿಗೆ ಏನಾದ್ರು ಪ್ರೆಷರ್ ಇದೆಯಾ ಅನ್ನೋದು ಈಗ ಗೊತ್ತಾಗದಿರುವಂತದ್ದು. ಅದ್ರ ಜೊತೆಗೆ ದೂರಿನ ಪ್ರತಿಯಲ್ಲಿ ಇರುವಂತಹ ಮನವಿಯ ಪ್ರತಿಯಲ್ಲಿ ಇರುವಂತಹ ಅಂಶಗಳೇನು, ಹನಿ ಟ್ರ್ಯಾಪ್ ಆಗಿದೆಯಾ, ಹನಿ ಟ್ರ್ಯಾಪ್ ಯತ್ನ ಆಗಿದೆಯಾ, ಎಷ್ಟು ವೇಳೆ ಆಗಿದೆ, ಎಷ್ಟು ಬಾರಿ ಆಗಿದೆ, ಯಾರು ಮಾಡಿದ್ದಾರೆ, ಯಾವ ಅಂಶವನ್ನು ಕೂಡ ನಾನು ಈಗ ರಿವೀಲ್ ಮಾಡೋದಕ್ಕೆ ಆಗೋದಿಲ್ಲ. ನನ್ನ ಬಳಿ ಮನವಿಯ ಪತ್ರ ಇದೆ, ಆ ಒಂದು ಪತ್ರವನ್ನ ಸಿಎಂ ರವರ ಅಂಗಳಕ್ಕೆ ನಾನು ತಗೊಂಡು ಹೋಗ್ತೀನಿ, ಸಿಎಂ ರವರು ನಾನು ಕುಳಿತು ಚರ್ಚೆ ಮಾಡ್ತೀವಿ, ಯಾವ ರೀತಿಯಾದಂತ ಒಂದು ವಿಚಾರಣೆಯನ್ನ ನಡೆಸಬೇಕು ಅಂತ ನಾವು ನಿರ್ಧಾರ ಮಾಡಿ ಅದಾದ ನಂತರ ತಿಳಿಸ್ತೇವೆ ಅಂತ ಹೇಳಿದ್ದಾರೆ. ಸೊ ಈಗ ದೂರನ್ನ ಕೊಟ್ಟ ಕೂಡಲೇ ನಾವು ಇಮಿಡಿಯೇಟ್ಲಿ ಆಕ್ಷನ್ ನ ಶುರು ಮಾಡ್ತೀವಿ ಅಂತ ಗೃಹ ಸಚಿವರು ಹೇಳಿದ್ರು. ಆದ್ರೆ ಈಗ ದೂರನ್ನ ಕೊಟ್ಟ ನಂತರ, ಅಂದ್ರೆ ಮನವಿಯನ್ನ ಕೊಟ್ಟ ನಂತರ ಇದು ಡಿಸ್ಕಸ್ ಮಾಡಬೇಕಾಗತ್ತೆ, ಡಿಸ್ಕಸ್ ಮಾಡಿದ ನಂತರ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಿರುವಂತದ್ದು. ಪ್ರಾಬಬ್ಲಿ ಸರ್ಕಾರಕ್ಕೆಲ್ಲಾದ್ರೂ ಈ ಒಂದು